ಪ್ರತ್ಯೇಕ ರಾಜ್ಯ ಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ. ಕತ್ತಿಯವರ ಹೇಳಿಕೆ ಏನು, ಅದನ್ನು ಯಾವ್ಯಾವ ನಾಯಕರು ಖಂಡಿಸಿದ್ದಾರೆ, ಅದೆಲ್ಲದರ ಬಗ್ಗೆ ಹೇಳಿದ್ದಾಗಿದೆ. ಈಗ ಗುಲ್ಬರ್ಗಾದಲ್ಲಿದ್ದಾರೆ ಲಕ್ಷ್ಮಣ ದಸ್ತಿಯವರು, ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷರು. ಇಲ್ಲಿನ ಸ್ಟುಡಿಯೋದಲ್ಲಿದ್ದಾರೆ ನಾರಾಯಣಗೌಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇನ್ನು ಚಂಪಾ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸಿ ಪಾಟೀಲ್ ಕೂಡ ಜಾಯ್ನ್ ಆಗುವಂಥ ಸಾಧ್ಯತೆಗಳಿದೆ. ಮುಖ್ಯಮಂತ್ರಿ ಚಂದ್ರು ಅವರ ಮನೆಯಿಂದಲೇ ನೇರವಾಗಿ ನಮ್ಮ ಜೊತೆ ಮಾತಾಡ್ತಾರೆ. SR ಪಾಟೀಲ್ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರು, ಅವರು ಕೂಡ ಈಗ ಜಾಯ್ನ್ ಆಗ್ತಾರೆ. ಬನ್ನಿ, ಅದಕ್ಕಿಂತ ಮೊದಲು ನಾವು ಬಳ್ಳಾರಿ, ಗುಲ್ಬರ್ಗಾ, ಹಾಸನ, ಹುಬ್ಳಿ ಮತ್ತು ಮಂಗಳೂರಿನ ಜನ ಕತ್ತಿಯವರ ಹೇಳಿಕೆಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಸ್ವಾಮಿ, ಕರ್ನಾಟಕದ ಜನ ಎಲ್ಲರೂ ಒಟ್ಟಿಗೆ ಇದ್ದಾರೆ. ಇಡೀ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈದರಾಬಾದ್ ಕರ್ನಾಟಕ ಮಂಡಳಿಯನ್ನು ರಚನೆ ಆಗ್ತಾ ಇರತಕ್ಕಂಥ ಹಂತದಲ್ಲಿ ತಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು ಸರಿಯಲ್ಲ. ಇದನ್ನು ನಮ್ಮ ಪಕ್ಷ, ಭಾರತ ಕಮ್ಯುನಿಸ್ಟ್ ಪಕ್ಷ, ವಿರೋಧಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜನಪ್ರತಿನಿಧಿಗಳಾದಂಥ ನಿಮ್ಮಂಥವರು ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿದರೆ ಒಂದೇ ರಾಜ್ಯ ಸಾಕು. ಈ ರಾಜ್ಯವನ್ನು ಮೊದಲು ಸುಭಿಕ್ಷವಾದ ರಾಜ್ಯವನ್ನು ಮಾಡಿರಿ. ನಿಮ್ಮ ರಾಜಕೀಯ ಹುನ್ನಾರಗಳಿಗೆ ಪ್ರತ್ಯೇಕ ರಾಜ್ಯ ಅಂಥೇಳಿ ಜನರ ತಲೆ ಒಡೆದು ಜನರನ್ನು ಸಾಯಿಸೋ ಕೆಲಸ ಮಾಡಬೇಡ್ರಿ. ಸ್ವಯಂ ಪ್ರೇರಿತ ಮತ್ತು ಒಂದು ರಾಜ್ಯಗಳನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಹುನ್ನಾರ ಏನು ನಡೆದಿದೆ ಇವತ್ತಿನ ರಾಜಕಾರಣಿಗಳಿಗೆ, ಮೂರ್ಖತನ, ಅದು ಮೂರ್ಖತನ ಪರಮಾವಧಿ. ಒಂದು ಕರ್ನಾಟಕ ರಾಜ್ಯ, ವಿಶೇಷವಾಗಿ ಭಾರತ ದೇಶದಂಥ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ, ಅದು ಕರ್ನಾಟಕ ರಾಜ್ಯದ ಒಬ್ಬ ಸಂಪುಟ ದರ್ಜೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಉಮೇಶ್ ಕತ್ತೀರವರು ಈ ರಾಜ್ಯವನ್ನು ಹೊಡಿತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆ ನೀಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವರ ಅಪರಾಧ ಕ್ಷಮೆನೇ ಇಲ್ಲ. ಅಖಂಡ ಕರ್ನಾಟಕ ಬಗ್ಗೆ ಎಷ್ಟೊಂದು ಹೋರಾಟ ಮಾಡಿ ಅದು ಮಾಡಿ ಒಂದಾಗಬೇಕು, ನಾವು ಕನ್ನಡಿಗರೆಲ್ಲರೂ ಒಂದೇ ಇರುವಂತ ಹೇಳಿಕೆಸಿಂದ ಇದು ನಾಡನ್ನು ಕಟ್ಟಿದ್ದಾರೆ, ಈ ಕನ್ನಡ ನಾಡನ್ನು. ಇಂಥ ಒಂದು ನಾಡನ್ನು ಏನು ಒಡೆಯತಕ್ಕಂಥ ಏನು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಇವತ್ತು ಬಿಜೆಪಿದವರು. ಅಂಥವ್ರನ್ನ ಈಗಾಗಲೇ ಕೈ ಬಿಡಬೇಕು. ಯಾಕಂದ್ರೆ ಸರ್ಕಾರವನ್ನು ಇದು ನಮ್ಮ ನಾಡನ್ನು ಒಡೆಯತಕ್ಕಂಥವ್ರು ಇದೊಂದು ದೇಶದ ನಮ್ಮ ನಾಡದ್ರೋಹಿಗಳಿವರು. ಇಂಥವ್ರನ್ನ ಏನು ಉಮೇಶ್ ಕತ್ತಿವ್ರನ್ನ ಇಂಥವ್ರನ್ನ ಕತ್ತಿ ಮೇಲೆ ಕುಂದಿಸಿ ಮೆರವಣಿಗೆ ಮಾಡಕ್ಕೆ ಇವ್ರನ್ನ ನಮ್ಮ ನಾಡಿನ ಜನತೆ ಇದು ಮಾಡ್ತಾರೆ. ಕರ್ನಾಟಕ ಏಕೀಕರಣಕ್ಕೋಸ್ಕರ ಎಲ್ಲಾ ಸಂಘಟನೆಗಳು ಹಗಲು ರಾತ್ರಿ ಹೋರಾಟ ನಡೆಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಡೆಯ ಅಂತ ಹೇಳಿಕೆ ಕೊಟ್ಟಿರೋದು ಇದು ದುರದೃಷ್ಟಕರ. ಹಾಗೂ ಒಬ್ಬ ಜವಾಬ್ದಾರಿಯುತ ಒಬ್ಬ ಮಂತ್ರಿಯಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಖಂಡನೀಯ. ಈ ತರ ಅಯೋಗ್ಯ ಮಂತ್ರಿಗಳನ್ನ ತಕ್ಷಣವೇ ಮಂತ್ರಿ ಸ್ಥಾನದಿಂದ ಕಿತ್ತೊಗೆದು ಇವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸ್ತೀವಿ. 16 ವರ್ಷಗಳ ಶ್ರಮದಿಂದ ಸಾಹಿತಿಗಳು, ಹಿರಿಯರು ಎಲ್ಲ ಮಾಡಿ ಒಂದಾಗಬೇಕು ಕರ್ನಾಟಕ ಅಂತ ಇರುವಾಗ ಪ್ರತ್ಯೇಕ ರಾಜ್ಯ ಮಾಡ್ತೀನಿ ಅಂತಕ್ಕಂಥದ್ದೇ ತಪ್ಪೋದು. ನಾಡನ್ನು ಒಡೆಯುವಂಥ ಕೆಲಸ ಇವ್ರು ಮಾಡಬಾರ್ದು. ನಾಡನ್ನು ಕೂಡಿಸುವಂಥ ಕೆಲಸ ಏನಿದ್ರು ಕೂಡ್ಕೊಂಡು ಹೋಗ್ಬೇಕೇ ವಿನಃ ಕೂಡಿದ್ರೆ ಬಾಳು ಅಲ್ವೇ. ಈ ದೇಶವನ್ನು, ಈ ನಾಡನ್ನು ಕಟ್ಟಬೇಕು ಅಂತ ಎಷ್ಟೊಂದು ಜನ ನಮ್ಮ ಕರ್ನಾಟಕ ಆಗಬೇಕು ಅಂತ ಎಷ್ಟೊಂದು ಶ್ರಮ ವಹಿಸಿದ್ದಾರೆ. ಅದರಿಂದ ಕರ್ನಾಟಕದಲ್ಲೇ ನೀವು ಏಳಿಗೆಯನ್ನು ಪಡೆಯಬೇಕೇ ವಿನಃ ಪ್ರತ್ಯೇಕ ರಾಜ್ಯವನ್ನು ಕೇಳ್ಕೊಡುದು. ಈಗ ಆಂಧ್ರದವರು ಅವರೆಲ್ಲ ಕೇಳ್ತಾ ಇದ್ದಾರೆ, ಅದೆಲ್ಲ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾವುದೇ ಆಗಿರಲಿ, ಅಖಂಡ ಕರ್ನಾಟಕ ಆಗಬೇಕು ಅಥವಾ ಅಖಂಡ ಭಾರತ ಆಗಿರಬೇಕು ಅಂತಲೇ. ಇದು ಭಾಳ ಖಂಡನೀಯ ಇದು. ಈಗ ಒಡೆದಾಳ ನೀತಿಯವರು ಮಾಡ್ತಾ ಇದ್ದಾರೆ. ಅವಕಾಶ ನಾವು ಜನರಿಗೆ ಕೊಡಬಾರ್ದು. ಅವರು ತಮ್ಮ ರಾಜಕೀಯ ಇದು ಬೀಸೋಕೆ, ನೀತಿ ಬೀಸೋಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ರಾಜ್ಯದ ಬಗ್ಗೆ ಕೂಗೆತ್ತಿದ್ದಾರೆ. ಆದರೆ ಇದು ಅಕ್ಷಮ್ಯ ಅಪರಾಧ. ಇವತ್ತೊಬ್ಬರು ಸಚಿವರಾಗಿದ್ದುಕೊಂಡು ಇವತ್ತು ಇಂಥ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಪ್ರತ್ಯೇಕ ರಾಜ್ಯದ ಕೂಗನ್ನು ಇವರು ಎತ್ತಿದ್ದಾರೆ ಅಂದರೆ ತಮ್ಮ ಸ್ಥಾನಮಾನಕ್ಕೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಇಲ್ಲ ಇರ್ತಕ್ಕಂಥ ರಾಜ್ಯ ಸರ್ಕಾರ ಅವ್ರನ್ನ ವಜಾಗೊಳಿಸಬೇಕು. ಇವರ ಸರ್ಕಾರವಾಗಿ ಇದ್ದುಕೊಂಡು ಜನರ ಮನಸ್ಸನ್ನ ಕೆಳಿಸಿ ಜನರಿಗೆ ಬೇರೆ ಏನಂದ್ರೆ ತಿಳುವಳಿಕೆಯಿಲ್ಲಪ್ಪ ಜನರ ಕಡೆ ನಾವು ಹೇಳಿದ್ ಕೇಳ್ತಾರಂತ ಅವ್ರು ಮಾಡ್ತಾರೆ. ಅದ ಮಾಡಬಾರ್ದು. ಪ್ರತ್ಯೇಕ ರಾಜ್ಯ ಆಗಬಾರ್ದು, ಎಂದಾಗಬಾರ್ದು. ಕರ್ನಾಟಕ ಒಂದೇ ಆಗ್ಬೇಕಂತ ನನ್ನ ವಿನಂತಿ. ಪ್ರತ್ಯೇಕ ರಾಜ್ಯ ಆಗಬೇಕಂತ ಹೇಳಿಕೆ ಕೊಡೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ತಲೆ ಸರಿ ಇಲ್ಲ ಏನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಏಕೀಕರಣಕ್ಕಾಗಿ ಹಿಂದೆ ಸಾಕಷ್ಟು ನಮ್ಮ ಹಿರಿಯರು ಬಲಿದಾನಗಳನ್ನು ಮಾಡಿದ್ದಾರೆ, ಸಾಕಷ್ಟು ಹೋರಾಟಗಳಾಗಿದ್ದಾವೆ. ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಈ ರೀತಿಯವ್ರು ಹೇಳಿಕೆ ಕೊಡೋದು ನಿಜಕ್ಕೂ ಹಾಸ್ಯಾಸ್ಪದ. ಮತ್ತು ಇಂಥವರು ಮಂತ್ರಿ ಸ್ಥಾನದಲ್ಲಿ ಇರಬಾರ್ದು, ಕೂಡಲೇ ರಾಜೀನಾಮೆ ಕೊಡಬೇಕು, ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕು. ರಾಜ್ಯದ ಜನ ಇದನ್ನು ಒಪ್ಪೋದಿಲ್ಲ. 6 ಕೋಟಿ ಜನರಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಇಂಥ ಮಂತ್ರಿಗಳು ನಮಗೆ ಬೇಡವೇ ಬೇಡ. ಈ ರೀತಿ ಹೇಳಿಕೆಯನ್ನು ಕೊಡಲಿಕ್ಕೆ ಅವರಿಗೆ ನೈತಿಕತೆ ಇಲ್ಲ. ಇದು ಸಂವಿಧಾನಕ್ಕೆ ಮಾಡುವ ಅಪಚಾರ ಕೂಡ. ಅವರು ಈ ದೇಶದ ರಾಷ್ಟ್ರಪತಿಯಲ್ಲ, ಪ್ರಧಾನಮಂತ್ರಿಗಳು ಅಲ್ಲ. ಜೊತೆಗೆ ಈ ಹುಚ್ಚು ಹೇಗಿದೆ ಅಂತಂದರೆ, ಯಾರ್ಯಾರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಅನಿಸ್ತದೋ ಅವರಿಗೆಲ್ಲರಿಗೂ ಒಂದೊಂದು ರಾಜ್ಯ ಮಾಡಿಕೊಟ್ರೆ ಬಹುಶಃ ಈ ರಾಜಕಾರಣಿಗಳ ಸ್ವಾರ್ಥದ ದೃಷ್ಟಿಯಿಂದ ಮಾಡ್ತಕ್ಕಂಥ ಹೇಳಿಕೆಗಳು, ಹೋರಾಟಗಳು ನಿಲ್ತದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸಂಪುಟದಲ್ಲಿ ಇದ್ದುಕೊಂಡು, ಸರ್ಕಾರದಲ್ಲಿ ಇದ್ದುಕೊಂಡು ಇವತ್ತು ಹೈದರಾಬಾದ್ ಕರ್ನಾಟಕವನ್ನು
ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಂಥ ಏನೊಂದು ವಿಚಾರ ಇದೆ, ಇದನ್ನು ನಾವೆಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇದನ್ನು ಖಂಡಿಸಬೇಕಾದಂಥ ಅಗತ್ಯತೆ ಇದೆ. ಯಾಕೆಂತೇಳಿದರೆ ಇವತ್ತು ಅವರು ಸಂಪುಟ ದರ್ಜೆಯ ಮಂತ್ರಿಯಾಗಿದ್ದುಕೊಂಡು ಏನು ಹೇಳಿದ್ದಾರೆ, ಇದರ ವಿರುದ್ಧವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳು ಏನು ಜಗದೀಶ್ ಶೆಟ್ಟರ್ ಇದ್ದಾರೆ, ಒಂದು ವಾಕ್ಯವನ್ನು ಕೂಡ ಅವರು ಅದನ್ನು ಖಂಡಿಸಿ ಮಾತನಾಡಿದ್ದಿಲ್ಲ. ಆದ್ದರಿಂದ ತಕ್ಷಣವೇ ಇವರ ಒಂದು ಹೇಳಿಕೆ ಇದೆ, ಅದನ್ನು ರಾಜ್ಯ ಸರ್ಕಾರದ ಹೇಳಿಕೆ ಅಂತ ಇವತ್ತು ನಾವು ಭಾವಿಸಬೇಕಾಗಿದೆ. ತಕ್ಷಣವೇ ಏನಾದರೂ ಇದರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಡುವುದರ ಮೂಲಕ ಅವರ ಸಂಪುಟದಿಂದ ಅವರನ್ನು ತಕ್ಷಣವೇ ಅವರ ರಾಜೀನಾಮೆಯನ್ನು ಪಡಿಬೇಕಾಗ್ತದೆ. ಉಮೇಶ್ ಕತ್ತಿ ಹೇಳಿಕೆ ಸರಿನಾ ತಪ್ಪ ನಾವು ಕೂಡ ಪ್ರಶ್ನೆ ಕೇಳಿದ್ವಿ, ಇದಕ್ಕೆ ನೀವು SMS ಮುಖಾಂತರ ಉತ್ತರ ಕೊಡಿ ಅಂತ ಕೇಳಿದ್ವಿ. ಜನಸಾಮಾನ್ಯರು ಕೂಡ ಸಾಕಷ್ಟು ಜನರು ಇದಕ್ಕೆ ಸ್ಪಂದಿಸಿದ್ದಾರೆ. ಫೇಸ್ಬುಕ್ ಮುಖಾಂತರ ಕೂಡ ಸುವರ್ಣ ನ್ಯೂಸ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. 8 ಜನ ಸರಿ ಅಂದರು, 8 ಜನ ತಪ್ಪು ಅಂದರು. ನೋಡೋಣ ಬನ್ನಿ. ಈಗ ನೋಡ್ತಾ ಇದ್ದೀವಿ, ಸರಿ ಎಂದವರ ಸಂಖ್ಯೆ 8202, ತಪ್ಪು ಅಂದವರ ಸಂಖ್ಯೆ 15410. ಇವತ್ತು ಸಂಜೆಯಿಂದ ಶುರು ಮಾಡಿದ್ದು ನಾವು, 1.5 ಗಂಟೆ ಹಿಂದಿನಿಂದ ಶುರು ಮಾಡಿದ್ದು. ಸೊ ಇದೀಗ ಇಲ್ಲಿ ತನಕ ಇಷ್ಟೊಂದು ಜನರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂಥದ್ದು. ಸೊ ಇನ್ನೂ SMS ಗಳು ಬರ್ತಾನೆ ಇದೆ. ಎಷ್ಟೆಷ್ಟರ ಮಟ್ಟಿಗೆ ಅವರು ಸ್ಪಂದಿಸಿದ್ದಾರೆ ಅದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇನ್ನು ನಿಮ್ಮ ಫೇಸ್ಬುಕ್ ಮುಖಾಂತರ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಸರಿ ಎಂದವರ ಸಂಖ್ಯೆ 11 ಜನ, 254 ಮಂದಿ ಯಾವುದೇ ಕಾರಣಕ್ಕೂ ಉಮೇಶ್ ಕತ್ತಿ ಅಂತ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಅನ್ನುವಂಥ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸುವರ್ಣ ನ್ಯೂಸ್ ವೀಕ್ಷಕರಲ್ಲಿ ಒಂದು ಮನವಿ, ಇನ್ನೂ ಕಾರ್ಯಕ್ರಮ 9 ಗಂಟೆ ತನಕ ನಡೆಯುತ್ತೆ. ಅಲ್ಲಿ ತನಕ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಆವಾಗವಾಗ ಡಿಸ್ಪ್ಲೇ ಮಾಡ್ತೀವಿ, ತೋರಿಸ್ತೀವಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇನೋ ಅದನ್ನು ಕೆಳಗಡೆಗೆ ಸ್ಕ್ರೋಲಿಂಗ್ ಮುಖಾಂತರ ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಾರಾಯಣಗೌಡರು ನಮ್ಮ ಜೊತೆಗಿದ್ದಾರೆ, ಚಂಪಾ ಅವರು ಇನ್ನೂ ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾ ಇದ್ದಾರೆ, SR ಪಾಟೀಲ್ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ಚಂದ್ರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಗುಲ್ಬರ್ಗದಿಂದ ಲಕ್ಷ್ಮಣ ದಸ್ತಿ, ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಅವ್ರ ಜೊತೆಗೂ ಕೂಡ ಮಾತಾಡೋಣ ಸಣ್ಣ ವಿರಾಮದ ನಂತರ.